ಕರ್ನಾಟಕ ಸಾರಿಗೆ ಸಂಸ್ಥೆ ನೌಕರರು ಹತ್ತತ್ರ ಕಳೆದ 2 ವರ್ಷಗಳಿಂದ ತಮ್ಮ ಬೇಡಿಕೆಯನ್ನು ಪುನರುಚ್ಚಾರ ಮಾಡ್ತಾನೇ ಇದ್ದಾರೆ. ಹಿಂದೊಮ್ಮೆ ಚಳುವಳಿಗೆ ಕರೆ ಕೊಟ್ಟು ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ಸರ್ಕಾರ ನಾವು ಪರಿಷ್ಕರಣೆ ಮಾಡ್ತೀವಿ ಸಂಬಳ ಸಾರಿಗೆ ಅಂಥೇಳಿ ಹೇಳಿದ ಕಾರಣಕ್ಕೆ ಚಳುವಳಿನ ವಾಪಸ್ ತಗೊಂಡಿದ್ದರು. ಈಗ ಮತ್ತವರು 20ನೇ ತಾರೀಕು ಬುಧವಾರ ಮತ್ತೆ ಚಳುವಳಿಗೆ ಕರೆ ಕೊಟ್ಟಿದ್ದಾರೆ. ನಾನು ಸನ್ಮಾನ್ಯ ಸಾರಿಗೆ ಸಚಿವರಾಗಿರ್ತಕ್ಕಂಥ ಶ್ರೀ ರಾಮಲಿಂಗಾರೆಡ್ಡಿಯವರಿಗೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ನೀವು ವಿರೋಧ ಪಕ್ಷದಲ್ಲಿದ್ದಾಗ ಯಾವ ಧ್ವನಿಯಲ್ಲಿ ಸಾರಿಗೆ ಸಂಸ್ಥೆ ನೌಕರರ ಪರವಾಗಿ ಮಾತಾಡಿದ್ರೋ, ಇವತ್ತು ತಾವು ಅಧಿಕಾರದಲ್ಲಿದ್ದೀರಿ, ತಾವು ಮಾತಾಡಿದ ರೀತಿಯಲ್ಲಿ ಅನುಷ್ಠಾನಗೊಳ್ಳಿ. ಇನ್ನೇನೂ ಬೇಕಾಗಿಲ್ಲ. ನಿಮ್ಮ ಮಾತನ್ನೇ ನೀವು ಅನುಷ್ಠಾನ ಮಾಡಿ. ನೀವು ಅವತ್ತು ಸಾರಿಗೆ ಸಂಸ್ಥೆ ನೌಕರರ ಪರವಾಗಿ ಮಾತಾಡಿದ್ರಿ, ಅವರ ಸಂಬಳದ ಬೇಡಿಕೆ ಬಗ್ಗೆ ಪುನರುಚ್ಚಾರ ಮಾಡಿದ್ರಿ. ಅದನ್ನು ಅನುಷ್ಠಾನ ಮಾಡಿ. ಅನಗತ್ಯವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ತಪ್ಪಿಸಿ, ಈಗಲೇ ತೊಂದರೆಗೊಳಗಾಗಿರ್ತಕ್ಕಂಥ ಜನರಿಗೆ ಮತ್ತಷ್ಟು ತೊಂದರೆಗೆ ಈಡಾಗದಂತೆ ತಪ್ಪಿಸಿ, ಸಾರಿಗೆ ನೌಕರರ ಬಗ್ಗೆ ಸಹಾನುಭೂತಿ ಇರಲಿ, ಅವ್ರ ಪರವಾಗಿ ನೀವು ಅನುಷ್ಠಾನ ಮಾಡಿ ಅಂತ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ.